ಹಲೋ ಫ್ರೆಂಡ್ಸ್, ಇವತ್ತು ನಾನು ಡೆಫ್ ಫಂಕ್ಷನ್ ಯಾವ ಥರ ವರ್ಕ್ ಆಗುತ್ತೆ ಪೈಥಾನಲ್ಲಂತೆ ಅಂತ ನಾನು ಹೇಳ್ಕೊಡ್ತೀನಿ. ಡೆಫ್ ಫಂಕ್ಷನ್ನು ತುಂಬ ಫ್ರೆಂಡ್ಲಿ ಫಂಕ್ಷನ್ನು, ತುಂಬ ಯೂಸ್ಫುಲ್ ಫಂಕ್ಷನ್ಸು. ಯಾವ ಥರ ಅಂತ ನೋಡೋಣ. ಸೊ ಲೆಟ್ಸ್ 12.py ಅಂತ ನೋಡಿ. ಈಗ ನಾನು ಹ್ಯಾಪಿ ಬರ್ತ್ಡೇ ಟು ಯು ಅನ್ನೋ ಒಂದು ಇದನ್ನು ಪ್ರಿಂಟ್ ಹ್ಯಾಪಿ ಬರ್ತ್ಡೇ ಟು ಯು ಅಂತ ಒಂದು ಟೈಪ್ ಮಾಡ್ತೀನಿ. ಸೊ ಅಗೈನ್ ಮತ್ತೆ ಇನ್ನೊಂದು ಪ್ರಿಂಟ್ ಯು ಆರ್ ಓಲ್ಡ್ ಅಂತ ಇದು ಮಾಡ್ತೀನಿ. ಕಂಟ್ರೋಲ್ ಸಿ, ಕಂಟ್ರೋಲ್ ವಿ, ಕಂಟ್ರೋಲ್ ವಿ. ಯು ಆರ್ ಓಲ್ಡ್ ಅಗೇನ್ ಹ್ಯಾಪಿ ಬರ್ತ್ಡೇ ಟು ಯು ಅಂತ ಇದು. ಸೊ ಇದನ್ನು ನಾನು ಕಂಟ್ರೋಲ್ ಎಸ್ ಸೇವ್ ಮಾಡ್ತೀನಿ ಮತ್ತು ಪೈಥಾನ್ ಫೈಲ್ ರನ್ ಮಾಡ್ತೀನಿ. ನೋಡಿ ಏನಿದೆ ಅದು ಬರ್ತದೆ ಇಲ್ಲಿ ಔಟ್ಪುಟ್ಟು. ಹ್ಯಾಪಿ ಬರ್ತ್ಡೇ ಟು ಯು, ಯು ಆರ್ ಓಲ್ಡ್, ಹ್ಯಾಪಿ ಬರ್ತ್ಡೇ ಟು ಯು. ನಾನು ಅಗೈನ್ 3 ಸಲ ಕಾಪಿ ಮಾಡ್ತೀನಿ, 3 ಸಲ ಪೇಸ್ಟ್ ಮಾಡ್ತೀನಿ. ಕಾಪಿ ಮಾಡಿ ಕಂಟ್ರೋಲ್ ಸಿ, ಕಂಟ್ರೋಲ್ ವಿ, ಕಂಟ್ರೋಲ್ ವಿ. ಓಕೆ, ಏನು ಕಂಟ್ರೋಲ್ ಎಸ್ ಇದು ಮಾಡ್ತೀನಿ. ಅಗೇನ್ ನಾನು ಪೈಥಾನ್ ಇದು. ಸೊ ಹಾಗಾಗಿ 3 ಸಲ ಬಂದಿದೆ. ಸೊ ಅಗೇನ್ ನಾನು ಪ್ರಿಂಟ್ ಗ್ಯಾಪ್ ಕೊಡಬೇಕು ಅಂತಂದರೆ ಈ ಥರ ಹಾಕಬೇಕು. ಸೊ ಕಂಟ್ರೋಲ್ ಎಸ್ ಸೇವ್ ಮಾಡ್ತೀನಿ. ಕಂಟ್ರೋಲ್ ಎಸ್ ನೋಡಿ ಈ ಥರ ಬಂತು. ಸೊ ಇದ್ರ ಬದಲಿಗೆ ನಾನೇನು ಮಾಡ್ತೀನಿ, ಒಂದು ಹ್ಯಾಪಿ ಬರ್ತ್ಡೇ ಅಂತ ಒಂದು ಡೆಫಿನಿಷನ್ ಕ್ರಿಯೇಟ್ ಮಾಡ್ತೀನಿ. ಸೊ ಯಾವ ಥರ ಅಂತಂದರೆ ಡೆಫ್ ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ. ಸೊ ಇದು ಫಂಕ್ಷನ್ನ ರೆಗ್ಯುಲರ್ ಇದು. ಸೊ ಈ ಥರ ಇದು ಮಾಡಿಬಿಟ್ಟು ಸೊ ನಾನೇನು ಮಾಡ್ತೀನಿ, ಇದೆಲ್ಲನೂ ಇಷ್ಟನ್ನು ಕೂಡ ಟ್ಯಾಬ್ ಇದು ಮಾಡ್ತೀನಿ. ಸೊ ಇದೆಲ್ಲ ಡಿಲೀಟ್ ಮಾಡ್ತೀನಿ, ಯಾತಕ್ಕೆ ಅಂತ ನೆಕ್ಸ್ಟ್ ಗೊತ್ತಾಗುತ್ತೆ. ಸೊ ಐ ವಿಲ್ ಕಾಲ್ ದಿಸ್ ಹ್ಯಾಪಿ ಬರ್ತ್ಡೇ ಫಂಕ್ಷನ್. ಸೊ ಹ್ಯಾಪಿ ಬರ್ತ್ಡೇ ಫಂಕ್ಷನ್ ಕಾಲ್ ಮಾಡ್ತೀನಿ. ಸೊ ಈಗ ಫೈಲ್ ರನ್ ಮಾಡಿದ್ರೆ ಹ್ಯಾಪಿ ಬರ್ತ್ಡೇ ಅಂತ ಬಂತು. ಹೇಗೆ ನಾನು ಹ್ಯಾಪಿ ಬರ್ತ್ಡೇ 3 ಸಲ ಇದು ಮಾಡಿದ್ರೆ ಕಂಟ್ರೋಲ್ ಸಿ, ಕಂಟ್ರೋಲ್ ವಿ, ಅಗೇನ್ ಕಂಟ್ರೋಲ್ ವಿ. ಸೊ ಕಂಟ್ರೋಲ್ ಎಸ್. ನಾನೀಗ ಅಗೇನ್ ರನ್ ಮಾಡೋದು ನೋಡಿ ಇದೇ ಥರ ಬಂತು, 3 ಸಲ ಬಂತು ಇದು. ಈಗ ಇದ್ರ ಮೀನಿಂಗ್, ಇದರ ಒಟ್ಟು ಸಾರಾಂಶ ಏನು ಅಂತ ಅಂದರೆ, ನಾವು ಒಂದು ಸಲ ಇದಕ್ಕೆ ಡೆಫಿನಿಷನ್ ಅಥವಾ ಡೆಫ್ ಅಂತ ಇದು ಮಾಡಿ ನಾವು ಎಷ್ಟು ಸಲ ಬೇಕಾದ್ರೂ ಅದನ್ನು ಕಾಲ್ ಮಾಡ್ಬೋದು. ಇದನ್ನೇ ನಾವು ಸಿ ಲ್ಯಾಂಗ್ವೇಜಲ್ಲಿ ಮತ್ತು ಜಾವಾದಲ್ಲಿ ಕಾಲ್ ಬೈ ಫಂಕ್ಷನ್ ಅಂತ ಕರಿತಾ ಇದ್ವಿ. ಸೊ ನೆಕ್ಸ್ಟು ಲೆಟ್ಸ್ ಇನ್ನೊಂದು ಇದಕ್ಕೆ ಹೋಗೋಣ. ಇನ್ನೊಂದು ಸ್ವಲ್ಪ ಡಿಫಿಕಲ್ಟಿ ಇನ್ಕ್ರೀಸ್ ಮಾಡೋಣ. ನೇಮ್ ಅಂತ ಕೊಡ್ತೀನಿ. ಸೊ ಹ್ಯಾಪಿ ಬರ್ತ್ಡೇ ನೇಮ್, ಮತ್ತು ಇಲ್ಲಿ ಹ್ಯಾಪಿ ಬರ್ತ್ಡೇ ಟು ಯು ಬದಲು ಗೋಪಿ ಅಂತ ಹಾಕ್ತೀನಿ. ಗೋಪಿ. ಓಕೆ, ಯು. ನೆಕ್ಸ್ಟು ಹ್ಯಾಪಿ ಬರ್ತ್ಡೇ ಅಗೇನ್ ರಾಮ್. ಇಲ್ಲಿ ರಾಮ್, ಇಲ್ಲಿ ರಾಜ್, ಇಲ್ಲಿ
ಕ್ರಿಶ್. ಓಕೆ, ಸೊ ಇದನ್ನು ನಾವು ಡೆಫಿನಿಷನ್ ಕಾಲ್ ಮಾಡಿದ್ರೆ ಏನಾಗುತ್ತೆ ನೋಡೋಣ. ಇಲ್ಲಿ ಬ್ಲ್ಯಾಂಕ್ ಬದಲಿಗೆ ನೇಮ್ ಅಂತ ಹಾಕಿದ್ದೀವಿ. ಇಲ್ಲಿ ಇಲ್ಲಿ ನೇಮ್ ಅಂತ ಹಾಕ್ಬೇಕು. ಇಲ್ಲಿ ನೇಮ್ ಅಂತ ಹಾಕ್ಬೇಕು. ಇಲ್ಲಿ ನೇಮ್ ಅಂತ ಹಾಕಬೇಕು. ಇದಕ್ಕೆ ಡೆಫಿನಿಷನ್ ಕೊಟ್ಟಿದ್ದೀವಿ. ಇದು ಇಷ್ಟು ಕೂಡ ಒಂದು. ಈಗ ನಾವು ಹ್ಯಾಪಿ ಬರ್ತ್ಡೇ ಅಂತ ಹೇಳಿ ರಾಮ್, ರಾಜ್, ಕ್ರಿಶ್ಗೆ ಇದು ಮಾಡ್ತಾಯಿದ್ದೀನಿ. ಸೊ ಲೆಟ್ಸ್ ಕಂಟ್ರೋಲ್ ಎಸ್ ಮಾಡ್ತೀನಿ. ರನ್ ಪೈಥಾನ್ ಫೈಲ್ ನೋಡಿ. ಹ್ಯಾಪಿ ಬರ್ತ್ಡೇ, ಒಂದು ನಿಮಿಷ, ಹ್ಯಾಪಿ ಬರ್ತ್ಡೇ ನೇಮ್ ಅಂತ ಬಂತು. ಸೊ ಎಲ್ಲಿ ಎಫ್ ಕೊಡಬೇಕಾಗುತ್ತೆ. ಸಾರಿ, ನಾನು ಎಫ್ ಕೊಟ್ಟಿಲ್ಲ, ಹಾಗಾಗಿ ಎಫ್ ಕೊಡಬೇಕು. ಸೊ ಕಂಟ್ರೋಲ್ ಎಸ್. ಈಗ ನೋಡೋಣ, ರನ್ ಪೈಥಾನ್ ಫೈಲ್ ನೋಡಿ. ಹ್ಯಾಪಿ ಬರ್ತ್ಡೇ ರಾಮ್, ರಾಜ್, ಕ್ರಿಶ್ ಈ ಥರ ಬರ್ತದೆ. ಓಕೆ, ಸೊ ಈ ಥರ ಹ್ಯಾಪಿ ಬರ್ತ್ಡೇ ನೇಮು ಮತ್ತು ಏಜ್ ಅನ್ನು ಕೊಡ್ತೀನಿ. ಸೊ ಏಜು ಯು ಆರ್ ಅಗೈನ್ ಇಲ್ಲಿ your age years old. ಸೊ ಇಲ್ಲಿ ರಾಮ್ ಕಾಮ 20, ರಾಜ್ ಕಾಮ 18, ಕ್ರಿಶ್ ಕಾಮ 25. ಓಕೆ, ಈ ಥರ ಕೊಡುತ್ತೆ. ಕಂಟ್ರೋಲ್ ಎಸ್. ಸೊ ಇದು 2 ಪ್ಯಾರಾಮೀಟರ್ಸ್ನ ಇದಾಗಿದೆ, ಒಳಗೊಂಡಿದೆ. ಇಲ್ಲಿ ನೇಮ್ ಮತ್ತು ಏಜು, ಆ ನೇಮ್ ಏಜ್ನ ಇದು ಈ ಪ್ಯಾರಾಮೀಟರ್ಸು ತೊಗೊಳುತ್ತೆ. ಸೊ ಈಗ ರನ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಇದಾಗುತ್ತೆ ನೋಡಿ. ಫಸ್ಟು ಹ್ಯಾಪಿ ಬರ್ತ್ಡೇ ರಾಮ್, ಯು ಆರ್ 20 years old, ಹ್ಯಾಪಿ ಬರ್ತ್ಡೇ ಟು ಯು. ಇದೇನಿದೆ ಇದ್ರ ಜಾಗದಲ್ಲಿ ಇದು ಮತ್ತು ಇದು ಕೂತ್ಕೊಂಡಿದೆ, ಏಜ್ ಜಾಗದಲ್ಲಿ ಇದು ಕೂತ್ಕೊಂಡಿದೆ. ಸೊ ಈ ಥರ ಫಂಕ್ಷನ್ನ ನಾವು ಇದು ಮಾಡ್ಬೋದು. ಇನ್ನೊಂದು ಸ್ವಲ್ಪ 3 ಫಂಕ್ಷನ್ ಇರೋಂಥದ್ದನ್ನು ತೋರಿಸ್ತೀನಿ. ನೆಕ್ಸ್ಟ್ ಅಗೈನ್ .py. ಸೊ ಇದರಲ್ಲಿ ಡೆಫ್ ಡಿಸ್ಪ್ಲೇ ಅಂಡರ್ಸ್ಕೋರ್ ಇನ್ವಾಯ್ಸ್, ಯೂಸರ್ ನೇಮ್ ಕಾಮ ಅಮೌಂಟ್ ಕಾಮ ಡ್ಯೂ ಡೇಟ್. ಯೂಸರ್ ನೇಮ್ ಈ ಥರ ಬ್ಲ್ಯಾಂಕ್ ಬಿಡಬಾರ್ದು ಇದರಲ್ಲಿ. ಓಕೆ, ಡೆಫಿನಿಷನ್ ಇದಾಯಿತು. ಈಗ ಪ್ರಿಂಟ್ ಎಫ್ hello username, hello username, print f your bill of amount
amount is due due date. Due date. Okay, so ಈಗ I am calling this function display. ಕಾಲ್ ಮಾಡ್ಬೇಕಾದ್ರೆ ಈ ಇಂಡೆಂಟೇಷನ್ ಇರಬೇಕು, ಡಿಸ್ಪ್ಲೇ ಇನ್ವಾಯ್ಸ್. ಇನ್ನು ಬೇರೆ ನಂಬರ್ ಹಾಕ್ಬೋದು, ಬೇರೆ ನೇಮು ಗೋಪಿ ಕಾಮ 100 rupees ಅಥವಾ 200 rupees, 200 rupees ಕಾಮ 01/02/12 ಅಂತ ಹಾಕ್ಬೋದು. ಸೊ ಕಂಟ್ರೋಲ್ ಎಸ್, ಹೇಗೆ ನಾನು ರನ್ ಮಾಡ್ತೀನಿ, ರನ್ ಪೈಥಾನ್. ಸೊ ಇದು ಹಾಯ್ ಹಲೋ ಗೋಪಿ, ಯುವರ್ ಬಿಲ್ ಈಸ್ ಆಫ್ $200 ಅಥವಾ ರುಪೀಸ್ ಈಸ್ ಡ್ಯೂ 01/12 ಈ ಥರ ಬರ್ತದೆ. ಸೊ ಹೀಗೆ ನಾವು ಡೆಫ್ ಫಂಕ್ಷನ್ನ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ನೆಕ್ಸ್ಟ್ ಯಾವುದು ಅಂತಂದರೆ ಇದರಲ್ಲೇ ರಿಟರ್ನ್ ಆಪ್ಷನ್ ಯಾವ ಥರ ಯೂಸ್ ಮಾಡ್ಬೋದು ಅಂತ ಅಂದರೆ ಡೆಫ್ ಆ್ಯಡ್ ಅನ್ನೋ ಒಂದು ಫಂಕ್ಷನ್ನ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಎಕ್ಸ್ ಕಾಮ ವೈ, ಆ್ಯಡ್ ಎನಿಥಿಂಗ್ ಎಕ್ಸ್ ಕಾಮ ವೈ. ಸೊ ನೆಕ್ಸ್ಟ್ ಝೆಡ್ ಈಕ್ವಲ್ಸ್ ಎಕ್ಸ್ ಪ್ಲಸ್ ವೈ. ಓಕೆ, ಎಕ್ಸ್ ಪ್ಲಸ್ ರಿಟರ್ನ್ ಝೆಡ್ ಓಕೆ. ಅಗೇನ್ ನಾನು ಅದೇ ಥರ ಬೇರೆ ಬೇರೆ ಫಂಕ್ಷನ್ನು ಇದು ಮಾಡ್ತಾಯಿದ್ದೀನಿ. ಕಂಟ್ರೋಲ್ ವೈ, ಕಂಟ್ರೋಲ್ ವಿ. ನಾನು ಆ್ಯಡ್ ಬದಲಿಗೆ ಸಬ್ಸ್ಟ್ರ್ಯಾಕ್ಟ್ ಅಂತ ಹಾಕ್ತಾಯಿದ್ದೀನಿ, ಎಕ್ಸ್ ವೈ. ಸೊ ಇದು ಡಿವೈಡ್ ಮಲ್ಟಿಪ್ಲೈ. ಓಕೆ, ಸೊ ಸಬ್ಸ್ಟ್ರಾಕ್ಷನ್ ಎಕ್ಸ್ ಮೈನಸ್ ವೈ ಆಗುತ್ತೆ. ಸೊ ಇದು ಡಿವೈಡ್ ಎಕ್ಸ್ ಡಿವೈಡೆಡ್ ಬೈ ಇದಾಗುತ್ತೆ, ಮಲ್ಟಿಪ್ಲೈ 1 ಆಗುತ್ತೆ. ಓಕೆ, ಸೊ ಈಗ ವಿ ಆರ್ ಕಾಲಿಂಗ್ ದಿಸ್ ಫಂಕ್ಷನ್ ಆ್ಯಡ್ 2, 3 ಅಂತ ಹೇಳ್ತೀವಿ. ಸೊ ಆ್ಯಡ್ 2, 3 ಅಂತಂದರೆ ನೋಡಿ, ಇದು 2 + 4 ಎಷ್ಟಾಯಿತು, 6 ಆಯಿತು. 6 ವ್ಯಾಲ್ಯೂ ರಿಟರ್ನ್ ಆಗಲಿ ಅಂತ ಹೇಳ್ತಾ ಇದ್ದೀವಿ. ಇಲ್ಲಿಗೆ 6 ಬಂತು. ಇದನ್ನು ಪ್ರಿಂಟ್ ಮಾಡಿದ್ರೆ, ಇಲ್ಲಿ ಈ ವ್ಯಾಲ್ಯೂನ ಪ್ರಿಂಟ್ ಮಾಡಿದ್ರೆ, ಇದನ್ನು ಪ್ರಿಂಟ್ ಮಾಡಿದ್ರೆ, ಸೊ ಕಂಟ್ರೋಲ್ ಎಸ್, ರನ್ ಪೈಥಾನ್ ಫೈಲ್ 6 ನೋಡಿ, 6 ಬಂತು. ಅದೇ ಥರ ನಾವು ಬೇರೆ ಬೇರೆ ಫಂಕ್ಷನ್ನು ಕಾಲ್ ಮಾಡೋದು. ಪ್ರಿಂಟ್ ಸಬ್ಸ್ಟ್ರಾಕ್ಟ್ 5, 8. ಅದೇ ಥರ ಪ್ರಿಂಟ್ ಮಲ್ಟಿಪ್ಲೈ 8, 7. ಮತ್ತು ಇನ್ನೊಂದು ಯಾವುದು, ಡಿವೈಡ್ ಪ್ರಿಂಟ್ ಡಿವೈಡ್ 10, 9.
ಓಕೆ. ಸೊ ನಾವು ಇಷ್ಟನ್ನು ಕಾಲ್ ಮಾಡ್ತಾಯಿದ್ದೀವಿ, ನೋಡೋಣ ಯಾವ ಥರ ಬರುತ್ತೆ ಅಂತ. ಪ್ರಿಂಟ್ ಆಗುತ್ತೆ ನೋಡಿ, ಈ ಥರ ಆನ್ಸರ್ ಬಂತು. ದೀಸ್ ಆರ್ ಆಲ್ ಫಂಕ್ಷನ್ನ ನಾವು ಕಾಲ್ ಮಾಡ್ತಾಯಿದ್ದೀವಿ, ತುಂಬ ಸಿಂಪಲ್. ನಾವು ಇನ್ನೊಂದು ಕೇಸ್ ತಗೊಳ್ಳೋದ, ಇನ್ನೊಂದು ಸಲ ಇದಾಗಲಿ ಅಂತ. 15 ಇದರಲ್ಲಿ ಡಿಫೈನ್ ಅದು ಡೆಫ್ ಆ್ಯಡ್ ಅನ್ನೋದನ್ನು ಇದು ಮಾಡ್ತೀನಿ, ಆ್ಯಡ್ x, y. ಓಕೆ. ಸೊ ನೆಕ್ಸ್ಟು ರಿಸಲ್ಟ್ ಈಕ್ವಲ್ಸ್ x ಪ್ಲಸ್ y. ಸೊ ರಿಸಲ್ಟ್ ಏನಾಗುತ್ತೆ, ಮತ್ತು ರಿಟರ್ನ್ ರಿಸಲ್ಟ್ ಅಂದರೆ ರಿಸಲ್ಟ್ ಏನಿದೆಯೋ x ಪ್ಲಸ್ y ಅದು ರಿಟರ್ನ್ ಆಗಲಿ ಅಂತ ಹೇಳ್ತಾ ಇದ್ದೀನಿ, ಆ ವ್ಯಾಲ್ಯೂ ರಿಟರ್ನ್ ಆಗುತ್ತೆ. ನೆಕ್ಸ್ಟ್ ಅಡಿಷನ್ ಅಂತ ಒಂದು ಇದು ಮಾಡ್ತೀನಿ, ಒಂದು ಅಡಿಷನ್ ಈಕ್ವಲ್ಸ್ ಆ್ಯಡ್ 9,10 ಆಗಿ. ಸೊ ಅಡಿಷನ್ ಈಕ್ವಲ್ಸ್ ಆ್ಯಡ್ 10. ನಾನು ಅಗೇನ್ ಇನ್ನೊಂದು ಸಲ ಪ್ರಿಂಟ್ ಅಡಿಷನ್ ಅಂತ ಹಾಕ್ತೀನಿ. ಸೊ ಇದು ಅದೇ ಥರ ಸೇಮ್ ಆಗಿದ್ದರೂ ಕೂಡ ಸ್ವಲ್ಪ ಚೇಂಜ್ ಇದೆ. ಹೊಸಬ್ರಿಗೆ ಅಥವಾ ಬಿಗಿನರ್ಸ್ಗೆ ಇದನ್ನು ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂಚೂರು ಟೈಮ್ ಹಿಡಿಯುತ್ತೆ. ಸೊ ಕೂಲಾಗಿ ನೋಡಿ, ನಿಮಗೆ ಆನ್ಸರ್ ಬರುತ್ತೆ. ನೋಡೋಣ, ಇದನ್ನು ರನ್ ಮಾಡ್ತೀನಿ ನೋಡಿ, 19 ಬಂತು. 10 ಪ್ಲಸ್ 9 ಇದು ಈ ವ್ಯಾಲ್ಯೂನ ಇಲ್ಲಿ ರಿಟರ್ನ್ ಮಾಡಿದೆ. ಇದಕ್ಕೆ ಹೊಸ ನೇಮ್ ಕೊಟ್ಟಿದ್ದೀನಿ, ಅಡಿಷನ್ ಅಂತ. ಸೊ ಅಡಿಷನ್ನ ಇಲ್ಲಿ ಪ್ರಿಂಟ್ ಮಾಡ್ತಾಯಿದ್ದೀನಿ ಅಷ್ಟೇ. ಓಕೆ, ತುಂಬ ಸಿಂಪಲ್ ಆಗಿದೆ. ಸೊ ಈ ಥರ ನಾವು ಡೆಫಿನಿಷನ್ನ ಇದು ಮಾಡ್ತೀವಿ. ಓಕೆ, ಡೆಫಿನಿಷನ್ಸ್ ಆರ್ ವೆರಿ ಗುಡ್, ಅಂದರೆ ತುಂಬ ಫ್ರೆಂಡ್ಲಿ, ಮತ್ತು ನಾವು ಮುಂದೆ ಪ್ರೋಗ್ರಾಮ್ಸಲ್ಲಿ ಜಾಸ್ತಿ ಡೆಫಿನಿಷನ್ಸ್ನ ಯೂಸ್ ಮಾಡ್ತೀವಿ. ಆಯಿತಾ? ಸೊ ವೆಲ್, ಥ್ಯಾಂಕ್ ಯು.